मुर्दाबाद। बोलो भारत माता की जय। बोलो भारत माता की जय। बोलो भारत माता की जय। भारतीय सेनेಗೆ भारतीय सेनेಗೆ माता की जय। बोला भारत माता की जय। बोला भारत माता की जय। भारतीय सेना तुम आगे बढ़ो, आगे बढ़ो भारतीय सेना तुम आगे बढ़ो, आगे बढ़ो, आगे बढ़ो। आगे बढ़ो। हम तुम्हारे पीछे हैं, भारतीय सेना तुम आगे बढ़ो, हम तुम्हारे पीछे हैं। भारत माता की जय। भारत माता की जय। भारत माता की जय। भारतीय सेನೆಗೆ भारतीय सेನೆಗೆ बोलो भारत माता की ಇವತ್ತು ನಮ್ಮ ಭಾರತದ ಸೇನೆಯು ಉಗ್ರರನ್ನು ಸದೆ ಬಡಿದು 9 ಅವರ ಟ್ರೈನಿಂಗ್ ಸ್ಥಳವನ್ನು ಧ್ವಂಸಗೊಳಿಸಿದ್ದಾರೆ. ಅದರಿಂದ ನಮಗೆ ಭಾಳ ಖುಷಿಯಾಗಿದೆ. ಇವರು ಭಾಳ ಪಹಲ್ಗಾಮದಲ್ಲಿ ಬಂದು ನಮ್ಮ ಹಿಂದೂಗಳನ್ನು ಜಾತಿ ಕೇಳಿ ಇವರು ಹೊಡೆದಿದ್ರು. ಆವಾಗ ನಮ್ಮ ತಾಯಿ ಅಕ್ಕ ತಂಗಿಯರು ಎಷ್ಟೋ ಜನ ಇರಲಿ ವಿಧವೆಯರಾಗಿದ್ದರು. ಅದಕ್ಕೋಸ್ಕರ ನಮ್ಮ ನರೇಂದ್ರ ಮೋದಿಯವರು ಅದಕ್ಕೆ ಸಿಂಧೂರ್ ಅಂತೇಳಿ ಹೆಸರು ಕೊಟ್ಟರು. ಅದೇ ಸಿಂಧೂರ್ ಅಂತ ಹೆಸರು ಕೊಟ್ಟು ಸಿಂಧೂರ್ ಆಪರೇಷನ್ ಶುರು ಮಾಡಿದರು. ಆ ಸಿಂಧೂರ್ ಆಪರೇಷನ್ ಸಕ್ಸಸ್ ಆಗಿದೆ. ಆದರೆ ಇದು ಬರೀ ಇವತ್ತು ಅವರು 9 ಜಾಗವನ್ನು ಧ್ವಂಸ ಮಾಡಿ ಬರೀ ಒಂದು 100 ಜನನ ಕೊಂದಿದ್ದಾರೆ. ಅದು ಇಷ್ಟಕ್ಕೆ ಮುಗಿಯಂಗಿಲ್ಲ. ಇದಿನ್ನೂ ಮುಂದೆ ಹೋಗ್ತೈತಿ. ಎಲ್ಲಿವರೆಗೆ ಒಂದೊಂದು ಒಬ್ಬೊಬ್ಬರು ಉಗ್ರವಾದಿಗಳಿದಾರೋ ಅವರೆಲ್ಲರನ್ನೂ ಹೊಡಿವರೆಗೂ ಇವರು ಹಿಂದಕ್ಕೆ ಸರಿದಿಲ್ಲ ಅಂತ ಹೇಳ್ಯಾರ. ಮೋದಿಯವರು ಆದೇಶ ಕೊಟ್ಟು ಬಿಟ್ಟಾರೆ. ಮಿಲಿಟ್ರಿ ಅವರಿಗೆ ಪೂರಾ ಅದನ್ನು ಫ್ರೀ ಹ್ಯಾಂಡ್ ಮಾಡಿಬಿಟ್ಟಾರೆ. ಅದೊಂದು ಆಮ್ಯಾಗ ಏನೈತೆ ಯಾವುದೋ ಒಂದು ಕಾಲದಾಗ ನೀರು ಅವ್ರ ಕಾಲದಾಗ ನಮ್ಮದೊಂದು POK ಅಂತೇಳಿ ನಮ್ಮದೊಂದು ಕಾಶ್ಮೀರದ ಒಂದು ಜಾಗ ಹೋಗಿತ್ತು. ಅದನ್ನು ಈಗ ಇವರು ಹೊಳ್ಳಿ ಅದನ್ನು ಮರಳಿ ಮಾಡ್ಕೊಳ್ಳೋದೊಂದು ಇದನ್ನು ಇದ್ರಾಗ ಶಾಮೀಲ್ ಐತೆ. ಅದು ಕಾರ್ಯಕ್ರಮ ಇದ್ರಾಗ ಶಾಮೀಲ್ ಐತಿ. ಈಗ ಎಷ್ಟೋ ಈಗ 100 ಕಿಲೋಮೀಟ್ರ್ ಒಳಗೆ ಹೋಗಿ ಈಗ ನಿನ್ನೆ ಹೊಡೆದು ಬಂದಿದ್ದು ಅಗದಿ ಖುಷಿ ತಂದದ್ದು. ಇದು ನಮ್ಮ ಸೇನೆಗೆ ನಾವು ಎಲ್ಲ ನಮ್ಮ ಭಾರತೀಯರು ಅಷ್ಟೇ ಅಲ್ಲ, ನಮ್ಮ ವಿಶ್ವದ ಎಷ್ಟು ಜಾಸ್ತಿ ದೇಶಗಳು ನಮ್ಮ ಸೇನೆಗೆ ಬಲವಾಗಿ ಇದನ್ನು ಕೊಟ್ಟಿರ್ತಾರೆ, ತಮ್ಮ ಸಹಯೋಗ ಕೊಟ್ಟಿರ್ತಾರೆ. ಅದರಿಂದ ನಮ್ಮ ದೇಶಕ್ಕೆ ಇನ್ನೂ ನನ್ನ ಹೆಸರು ನಿಂಗನಗೌಡ ಪಾಟೀಲ್. ನಾನು ಆರ್ಟಿಲರಿ ಒಳಗೆ 24 ವರ್ಷ. भारत माता की भारतीय सेनेಗೆ भारतीय सेनेಗೆ